ಪಟ್ಟಣ ಪಂಚಾಯಿತಿ ಎದುರು ರೈತರ ಪ್ರತಿಭಟನಾ ಧರಣಿ. ಪಟ್ಟಣಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಅಹೋರಾತ್ರಿ ಪ್ರೊಟೆಸ್ಟ್. ಸ್ಥಳಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ಕೆ. ಪುರಂದರ್ಗೆ ರೈತರಿಂದ ಗಡುವು. ವೀಕ್ಷಕರೇ, ಹುಳಿಯಾರು ಪಟ್ಟಣ ಪಂಚಾಯಿತಿ ಮುಂದೆ ರೈತ ಸಂಘದವರು ತಮ್ಮ ಮೂಲಭೂತ ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ 17 ದಿನಗಳಿಂದ ಹಗಲು ರಾತ್ರಿ ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಂದ ನೀರು, ಬೆಳಕು ಮತ್ತು ಮಳೆಯಿಂದ ರಕ್ಷಣೆಗಾಗಿ ತಾತ್ಕಾಲಿಕ ಸ್ಥಳಾವಕಾಶ ನೀಡದಿರುವುದು ಗಂಭೀರ ಪ್ರತಿಭಟನೆಗೆ ಕಾರಣವಾಗಿದೆ. ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿರುವ ರೈತರು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯಲ್ಲಿ ಮೂಲಭೂತ ಸೌಕರ್ಯ ಅನ್ನೋದು ಮರೀಚಿಕೆಯಾಗಿದೆ. ಈ ಕುರಿತಾಗಿ ರೈತ ಸಂಘವು ಹಲವು ಬಾರಿ ಪ್ರತಿಭಟನೆಯನ್ನ ನಡೆಸಿತು. ಮೂಲಭೂತ ಸೌಕರ್ಯ ಒದಗಿಸಿಕೊಡುವಂತೆ ಅಧಿಕಾರಿಗಳಿಗೆ ಪರಿಪರಿಯಾಗಿ ಬೇಡಿಕೊಂಡಿತ್ತು. ಆದರೆ ಅಧಿಕಾರಿಗಳು ಕ್ಯಾರೆ ಎಂದಿರಲಿಲ್ಲ. ಈ ಕಾರಣಕ್ಕೆ ಪಟ್ಟಣ ಪಂಚಾಯಿತಿಯ ಮುಂದೆ ಶಾಮಿಯಾನ ಹಾಕೊಂಡು ಅಲ್ಲಿಯೇ ಅಡುಗೆ ಮಾಡಿಕೊಂಡು ಪ್ರತಿಭಟನಾ ಧರಣಿಯನ್ನ ನಡೆಸಿದ್ರು. ಆಗಾಗ ಬರ್ತಾ ಇದ್ದ ಅಧಿಕಾರಿಗಳು ಕಣ್ಣೊರೆಸುವ ನಾಟಕ ಆಡ್ತಾ ಇದ್ರು. ಇದೇ ಕಾರಣಕ್ಕೆ ಕಳೆದ ವಾರ ಮತ್ತೆ ರೈತ ಸಂಘವು ಪಟ್ಟು ಬಿಡದೆ ಧರಣಿಯನ್ನ ಮಾಡ್ತಾ ಇತ್ತು. ಇನ್ನು ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧವೂ ರೈತರು ಉಪವಾಸ ಸತ್ಯಾಗ್ರಹಕ್ಕೆ ಸಜ್ಜಾಗಿದ್ದಾರೆ. ಇತ್ತ ರೈತರು ಕಳೆದ 17 ದಿನಗಳಿಂದ ರೈತರ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಈ ವೇಳೆ ರೈತರಿಗೆ ಕನಿಷ್ಠ ಸೌಲಭ್ಯವನ್ನ ನೀಡದೆ ಅತ್ಯಂತ ನಿಕೃಷ್ಟವಾಗಿ ನಡೆಸಿಕೊಂಡಿದೆ ಜಿಲ್ಲಾಡಳಿತ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅಲ್ಲೇ ಹೋಗಿ ಸೆಕ್ರೆಟರಿ ಅವರೇ ಇದು APMC ಹತ್ರ ಕೂತ್ಕೊಂಡ್ರೆ ನಾವು ಸೆಕ್ರೆಟರಿ ಬರ್ಬೇಕು, ಕಾನ್ಸರ್ ಮಾಡಬೇಕು. ನಮಗೆ ಅವಾಗ ಟೈಮ್ ಬಂದು ನಮಗೆ ಗೊತ್ತಾಗುತ್ತೆ. ಪ್ರೆಷರ್ ಇಲ್ಲ. ಈಗ ಏನಾಗ್ತಿದೆ ಗೊತ್ತಾ, ನಾವೇನು ಮಾಡ್ತೀವಿ ಅಂದರೆ ಅವ್ರ ಕೆಲಸನ ನಾವು ಇಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀವಿ. ಸರಿನಾ? ಅವ್ರಿಗೆ ಆರಾಮಾಗಿದ್ದಾರೆ, ಹೇಳ್ತಿದ್ರ ಹೌದು, ನಡಿಲೇಬೇಕು, ಮಾಡಲೇಬೇಕು. ಅದನ್ನೇ ಹೇಳ್ತಾರೆ. ನಾವು ಇಲ್ಲಿ ಶಾಶ್ವತ ಪರಿಹಾರ ತಕ್ಷಣ ಸಿಕ್ಬೇಕು ಅಂದ್ರೆ ಈ ರಾಜ್ಯ ಮಟ್ಟದಲ್ಲಿ ತುಂಬಾ ಇದು ಆಗಲ್ಲ ಅನ್ನೋ ವಿಚಾರ ಅಲ್ವಲ್ಲ ಸರ್. ಸಿಂಪಲ್ ಸರ್, ಇದು ಆದ್ರೆ ಒಂದೇ ದಿನಕ್ಕೆ ಇಡೀ ರಾಜ್ಯ ಮಟ್ಟದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಇಡೀ ರಾಜ್ಯನೇ ಕತ್ಪಕ್ಷ ಅಂತ ವಿಚಾರ. ಇದು ಏನು ಸುಲಭದ ವಿಚಾರನ? ಇದು ಯಾರು ಮನೆಗಾರ ಕೇಳ್ತಿದ್ವಿ? ಯಾವ್ದಾರ ಇದರಲ್ಲಿ ನಮಗೆ ಏನಾರ ವೈಯಕ್ತಿಕವಾದ ಏನಾರ ಇದೆಯಾ? ಅರ್ಧ ಜೀವ ಆಗಿದ್ವಲ್ರಿ ನಾವು. ಹಗಲು ರಾತ್ರಿ ಚಳಿಲಿ ಮಳೆಯಲ್ಲಿ ಬೆಂದು ಸೋತು ಊಟೇನು. ಆಮೇಲೆ ಇಲ್ಲಿ ಪಟ್ಟಣ ಪಂಚಾಯತಿಯವರು ಎಷ್ಟು ಸಹಕರಿಸ್ಬೇಕು, ಯಾವ ಥರದ್ದು ಇಲ್ಲ. ತಹಸೀಲ್ದಾರ್ ಹೇಳಿರಲಿಲ್ಲ, MLA ಕೊಡೋಕ್ಕಾಗಿಲ್ಲ. ಇವ್ರಿಗೆ ಮನಸ್ಥಿತಿ ಏನಿದೆ ಅಂತ ನಮ್ಮನ್ನೇನು ತಿಳ್ಕೊಂಡಿದ್ದಾರೆ ಇವರು. ಅವ್ರ ಕೆಲಸ ಅವ್ರು ಮಾಡ್ಕೊಂತ ಇದ್ದಾರೆ. ನೀವು ಒಂದು ಟೈಮ್ ಹೇಳಿ, ಆ ಟೈಮಿಂದ ಬೀಗ ಹಾಕ್ಕೊಂಡು ಕೂತ್ಕೊಂತೀವಿ ನಾವು ಜೀವ ಹೋದ್ರೂ ಹೊರಗಾಗಲ್ಲ. ಒಂದು ಟೈಮ್ ಹೇಳಿ, ಅಲ್ಲಿವರೆಗೂ ನಾವು ಪಾಲಿಸ್ತೀವಿ ಶಾಂತಿಯುತವಾಗಿ. ಇನ್ನು ಧರಣಿ ನಿರತರು ಮಳೆಯಲ್ಲಿಯೂ ಕತ್ತಲಲ್ಲಿಯೂ ಅಡಿಗೆ ಮಾಡುವ ಸಂಕಷ್ಟ ಎದುರಿಸುತ್ತಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳು ಸ್ವಲ್ಪ ಜಾಗ ನೀಡಲು ಮನವಿಯನ್ನ ಮಾಡಿದ್ರೂ ನಿರಾಕರಿಸಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ರಾತ್ರಿ ವೇಳೆ ಬೆಳಕಿನ ವ್ಯವಸ್ಥೆಯೂ ಇಲ್ಲದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಆಕ್ರೋಶಗೊಂಡ ಪ್ರತಿಭಟನಾಕಾರರು ಪ್ಲಾಸ್ಟಿಕ್ ಗುಡಾರ ನಿರ್ಮಿಸಿ ತಮ್ಮ ಸಾಮಗ್ರಿಗಳನ್ನು ರಕ್ಷಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ನಿರ್ಲಕ್ಷ್ಯ ಮುಂದುವರೆದರೆ ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇತ್ತ ಸಂತೆ ಜಾಗವು ಅತ್ಯಂತ ಕಿರಿಯದಾಗಿದ್ದು ಕೂಡಲೇ APMC ಜಾಗಕ್ಕೆ ಸ್ಥಳಾಂತರಿಸಿ ರೈತರು ಹಾಗೂ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಹಾಗೆ ತ್ಯಾಜ್ಯ ವಿಲೇವಾರಿ ಮಾಡಲು ವೈಜ್ಞಾನಿಕ ತ್ಯಾಜ್ಯ ಘಟಕವನ್ನು ಸ್ಥಾಪಿಸಬೇಕೆಂದು ಆಗ್ರಹಿಸಿದ್ರು. ಇನ್ನು ಸ್ಥಳಕ್ಕೆ ಬಂದ ಅಧಿಕಾರಿ ಮತ್ತು ರೈತರ ನಡುವೆ ಮಾತಿನ ಸಮಾಲೋಚನೆ ನಡೆಯಿತು. ಈ ವೇಳೆ ರೈತರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನ ನಿಲ್ಲಿಸಲ್ಲ ಎಂದಿದ್ದಾರೆ. MLA ಕೊಡ್ರಿ, ಅವ್ರಿಗೆ ಕೊಠಡಿ ಒಂದು ಕೊಡ್ರಿ, ಯಾವ್ದಾರ ಒಂದು ಅಂತ ಹೇಳಿದ್ರು ನಮ್ಗೆ ಅಧ್ಯಕ್ಷರು ಬರ್ಬೇಕು, ಅವ್ರು ಬರ್ಬೇಕು. ಆರ್ಕೆ ಉತ್ತರಗಳು ಹೇಳ್ಬಿಟ್ರೆ ನಾವು ಸೌಮ್ಯವಾದವನ್ನ ಶಾಂತಿಯುತವಾದವನ್ನ ಹೋರಾಟವನ್ನ ಮಾಡ್ತಾ ಇದೀವಿ. ಅದು ಬೇರೆ ಇದು ತಿರುವು ಪಡಿಬಾರ್ದು ಅಂತ ನಮ್ಮ ಉದ್ದೇಶ. ಯಾಕಂದ್ರೆ ನಿಮ್ಗಳು ಗಮನಕ್ಕೆ ತಂದಿದೀವಿ. ಯಾವುದಕ್ಕೂ ಅಧ್ಯಕ್ಷರು ಬರ್ಬೇಕು, ಅವ್ರು ಬರ್ಬೇಕು. ಚೀಫ್ ಆಫೀಸರ್ ಅಂತ ಏನಕ್ಕೆ ಇರ್ಬೇಕು ಇಲ್ಲಿ? ಅಲ್ಲ, ಏನಕ್ಕೆ ಇರಬೇಕು?
ಅವರಿಗೆ ಪವರ್ ಇದೆ ಅಡ್ಮಿನಿಸ್ಟ್ರೇಟಿವ್ಗೆ ಅಂತ ಅವ್ರು ಆ ಕೆಲಸ ಮಾಡಿದ್ದಾರೆ, ತಮಗೆ ಎಲ್ಲ ತೋರಿಸಿದ್ದಾರೆ, ಹೇಳಿದ್ದಾರೆ, ಮತ್ತು ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಮತ್ತು ಏನೇನು ಬೆಳವಣಿಗೆಗಳು ನಡೆಯುತ್ತೆ ಅದನ್ನು ಅವತ್ತಿನ ದಿನವೇ ತಮ್ಮಗಳ ಗಮನಕ್ಕೆ ತಂದು ಮಾಡಬೇಕು ಅನ್ನೋದು ಒಂದು ಇದು ತಹಶೀಲ್ದಾರ್ದು ಒಂದು ಇಂಟೆನ್ಷನ್. ಸುಮ್ಮನೆ ನಾವೇನೇನೋ ಮಾಡ್ಕೊಂಡು ಹೋಗೋದು ಅದು ಇದು ಎಲ್ಲ ಆಗಬಾರ್ದು, ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಹೇಳಿ ಏನೇನು ಬೆಳವಣಿಗೆಗಳಾಗುತ್ತೆ ಅದನ್ನು ಇಮಿಡಿಯೇಟಾಗಿ ನಾವು ಬಂದಾಗ ನಾನು ಅಷ್ಟೇ ನಾವಿಲ್ಲಿ ಬಂದರೆ ನಾನು ಇಲ್ಲಿ ಬಂದೆ ಮಾತಾಡ್ಸ್ಕೊಂಡೇ ಹೋಗ್ತಾ ಇದ್ದೀನಿ, ಮತ್ತು ಏನೇನು ಆಗ್ತಾ ಇದೆ ಅಂತ ಹೇಳಿ ಹೇಳೇ ಹೋಗ್ತಾ ಇದ್ದೀವಿ. ಇನ್ನು ಶಾಂತಿಯುತ ಪ್ರತಿಭಟನಾಕಾರರು ತಕ್ಷಣ ಕುಡಿಯುವ ನೀರು, ಸ್ಥಳಾವಕಾಶ ಮತ್ತು ಬೆಳಕು ಒದಗಿಸುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಸ್ಥಳಕ್ಕೆ ತಹಸೀಲ್ದಾರ್ ಪುರಂದರ ಭೇಟಿಯನ್ನ ನೀಡಿ ಜಿಲ್ಲಾಡಳಿತಕ್ಕೆ 1 ವಾರದ ಗಡುವನ್ನ ಪಡೆದುಕೊಂಡ್ರು. ಒಂದು 3-4 ಕಡೆ ಐಡೆಂಟಿಫೈ ಮಾಡಿದ್ದೀವಿ. 1-2 ಕಡೆ ನಮಗೆ ಫಿಸಿಬಿಲಿಟೀಸ್ ಇಲ್ಲ. ಸಾಲಕಟ್ಟೆಗೆ ಹೋಗ್ತಾ ಇದ್ದೀವಿ, ಬಳ್ಳೆಕಟ್ಟೆಗೆ ಹೋದ 31 ಬಳ್ಳೆಕಟ್ಟೆ 31 ಅದನ್ನು ನೋಡಿದ್ದೀವಿ. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ದಾಖಲೆಗಳನ್ನ ಅಭ್ಯಾಸ ಮಾಡಿದರೆ ಒಂದು ಹಂತಕ್ಕೆ ಏನು ಯಾರಿಗೆ ಗ್ಯಾರಂಟಿ ಆಗಿದೆ ಇಲ್ವೋ ಅನ್ನೋದು ಚೆಕ್ ಮಾಡ್ತೀವಿ. ಅದಾದ ಮೇಲೆ ಇಲ್ಲಿ ಬಾಲಾಜಿ ಸಿಂಗ್ ಅಂತ ಇದೆಯಲ್ಲ, ಅದು ನನ್ನ ಗಮನಕ್ಕೂ ಸಹ ಬಂದಿದೆ. ಈಗ ಆಲ್ರೆಡಿ ಅದು ನಿನ್ನೆ ನಮಗೆ ಸಿವಿಲ್ ಕೋರ್ಟಲ್ಲಿ ನಮಗೆ ವಿಚಾರಣೆ ಇತ್ತು. 31ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಅದು ಕೋರ್ಟಲ್ಲಿದೆ. ಅದರ ನಡುವೆ ಈ ಕಸ ವಿಲೇವಾರಿ ಘಟಕಕ್ಕೂ ಸಹ ಮತ್ತು STP ಪ್ಲಾಂಟ್ಗೂ ಸಹ ಜಾಗ ನೋಡ್ತಾ ಇದ್ದೀವಿ. ಸಾಹೇಬ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಸಾಹೇಬ್ರನ್ನ ಯಾಕೆ ಇವತ್ತು ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ರಾತ್ರಿನೇ ರಿಕ್ವೆಸ್ಟ್ ಮಾಡಿ ಕರೆಸಿದ್ದೀನಿ. ಸೊ ಯಾಕೆ ಅಂದರೆ ಸಾಹೇಬ್ರು ನೋಡಿದರೆ ಟೆಕ್ನಿಕಲ್ ಆಗಿ ಅವರನ್ನು ಕಣ್ಣಿಂದ ನೋಡಿದರೆ ಫೀಸಿಬಿಲಿಟೀಸ್ ಆರ್ ನಾಟ್ ಫೀಸಿಬಿಲಿಟೀಸ್ ಅನ್ನೋದು. ಸೊ ಅದು ಹೇಳಿದ್ರು, ನೀವು ಯಾವುದಾದ್ರೂ ಕೊಡಿ ಸರ್, ನಾವು ಅದನ್ನು ಫೀಸಿಬಿಲಿಟೀಸ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ, ಎಸ್ಟಿಮೇಟಲ್ಲಿ ಅಪ್ಡೇಟ್ ಮಾಡ್ಕೊತೀವಿ ಅಂತಲೂ ಸಹ ಈ ರೀತಿ ಹೇಳಿದ್ದಾರೆ. ಒಟ್ನಲ್ಲಿ ಹುಳಿಯಾರು ಪಟ್ಟಣ ಪಂಚಾಯಿತಿ ಎದುರು ರೈತರು ಧರಣಿಯನ್ನ ನಡೆಸ್ತಾ ಇದ್ದು, ಅಧಿಕಾರಿಗಳು ಬಂದು ಭರವಸೆಗಳನ್ನ ನೀಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.